ಮುಂದೇನು ಪ್ರಜ್ವಲ್ ಬರ್ತಾರೆ ಅಂತ ನಿರೀಕ್ಷೆ ಇತ್ತು, ಬರಲಿಲ್ಲ. ಹಾಗಾದ್ರೆ ಎಸ್ಐಟಿ ಟೀಮ್ ಏನ್ ಮಾಡಬಹುದು? ಯಾವ ರೀತಿ ಪ್ರಜ್ವಲ್ ರೇವಣ್ಣನನ್ನ ಕರೆತರಬಹುದು? ಇದಕ್ಕಾಗಿ ಏನ್ ಸಿದ್ಧತೆ ಮಾಡಿದ್ದಾರೆ ನೋಡೋಣ. ಇವತ್ತು ಪ್ರಜ್ವಲ್ ರೇವಣ್ಣ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಬರಲಿಲ್ಲ. ಹಾಗಾದ್ರೆ ಮುಂದೇನು? ಹೇಗೆ ಅವ್ರನ್ನ ಕರೆತರೋದು? ಯಾವ ರೀತಿ, ಯಾವಾಗ ಅನ್ನೋ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಪ್ರಜ್ವಲ್ ಪತ್ತೆಗಾಗಿ ಎಸ್ಐಟಿ ಮುಂದಿನ ನಡೆ ಏನು? ಪ್ರಜ್ವಲ್ ರೇವಣ್ಣರನ್ನ ಹುಡುಕೋದಕ್ಕೆ ಎಸ್ಐಟಿ ಟೀಮ್ ಯಾವ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ? ಪ್ರಕರಣದಲ್ಲಿ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಗೆ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಚಾರ್ಜ್ ಶೀಟ್ ಬಳಿಕ ಕೋರ್ಟ್ನಿಂದ ವಾರೆಂಟ್ ಅನ್ನ ಜಾರಿ ಮಾಡಿ ಆಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಎಸ್ಐಟಿ ಚಿಂತನೆ ನಡೆಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಸದ್ಯ ಪ್ರಜ್ವಲ್ ರೇವಣ್ಣ ಬರಲಿಲ್ಲ. ಈಗ ಎಸ್ಐಟಿಗೆ ಇರುವಂತಹ ಮುಂದಿನ ಆಯ್ಕೆ ಏನು? ಏನ್ ಮಾಡಬಹುದು? ದಿವ್ಯ, ಏನಂದ್ರೆ ಪ್ರಮುಖವಾಗಿ ಎಸ್ಐಟಿ ಈಗಾಗಲೇ ಯಾವ್ಯಾವ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳನ್ನ ಈಗಾಗಲೇ ಮುಕ್ತಾಯಗೊಳಿಸಿರುವಂಥದ್ದು. ಯಾಕಂದ್ರೆ ಲುಕೌಟ್ ನೋಟಿಸ್ ಅನ್ನ ಕೊಡಬೇಕಿತ್ತು, ಲುಕೌಟ್ ನೋಟಿಸ್ ಆಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಯಾವ ದೇಶದಲ್ಲಿ ಇದ್ದಾರೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡಬೇಕಿತ್ತು, ಅದನ್ನು ಕೂಡ ಕೊಟ್ಟಾಗಿದೆ. ಈಗ ರೆಡ್ ಕಾರ್ನರ್ ನೋಟಿಸ್ ಒಂದೇ ಒಂದು ಆಪ್ಷನ್, ಒಂದೇ ಒಂದು ಆಯ್ಕೆ ಉಳ್ಕೊಂಡಿರುವಂಥದ್ದು ಎಸ್ಐಟಿಯ ಮುಂದೆ. ಆ ರೀತಿಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಡಬೇಕು ಅಂದ್ರೆ ಇರುವಂತದ್ದು ಕಾನೂನಿನ ಪ್ರಕ್ರಿಯೆಗಳು ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕಬೇಕು. ಯಾಕಂದ್ರೆ ಇವರ ಮೇಲೆ ಆಗಿರುವಂತದ್ದು ಅತ್ಯಾಚಾರ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಅಬ್ಸ್ಕ್ಯಾಂಡಿಂಗ್ ಚಾರ್ಜ್ ಶೀಟ್ ಅನ್ನ ಹಾಕಿ ಅದಾದ ನಂತರ ಕೋರ್ಟ್ನಿಂದ ವಾರೆಂಟ್ ಅನ್ನ ಪಡೆದುಕೊಳ್ಬೇಕು. ವಾರೆಂಟ್ ಅನ್ನ ಪಡೆದುಕೊಂಡು ಅದಾದ್ಮೇಲೆ ಸಿಬಿಐ ಮೂಲಕ ಇಂಟರ್ಪೋಲ್ಗೆ ಒಂದು ರೆಡ್ ಕಾರ್ನರ್ ನೋಟಿಸ್ ಅನ್ನ ಮಾಹಿತಿಯನ್ನ ಕೊಡಬೇಕಾಗತ್ತೆ. ಆ ರೀತಿಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಕೊಟ್ಟರೆ ಯಾವ ದೇಶದಲ್ಲಿ ಅಡಗಿದ್ದಾರೆ, ಯಾವ ದೇಶದಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾರೆ. ಆ ದೇಶದ ಏನು ಪೊಲೀಸರು ಇರ್ತಾರೆ, ಸಿಬ್ಬಂದಿ ಇರ್ತಾರೆ, ಅವರು ಆತನನ್ನ ಅಂದ್ರೆ ಆರೋಪಿಯನ್ನ ಬಂಧನಕ್ಕೊಳಪಡಿಸ್ತಾರೆ. ಅದಾದ ಬಳಿಕ ಇಲ್ಲಿಯೇ ಎಸ್ಐಟಿ ಆ ದೇಶಕ್ಕೆ ಹೋಗಿ ತಮ್ಮ ಆರೋಪಿಯನ್ನ ಕರೆತರುವಂತ ಒಂದಷ್ಟು ಕೆಲಸವನ್ನ ಮಾಡಬೇಕು. ಇದೆಲ್ಲ ಕೂಡ ಆಗ್ಬೇಕು ಅಂದ್ರೆ ಕನಿಷ್ಠ 40 ರಿಂದ 45 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಯಾಕಂದ್ರೆ ಒಂದು ಚಾರ್ಜ್ ಶೀಟ್ ಅನ್ನ ಹಾಕಿ ಅದನ್ನ ಚಾರ್ಜ್ ಅನ್ನ ಫ್ರೇಮ್ ಮಾಡಿ ಅದಾದ್ಮೇಲೆ NBW ಅನ್ನ ಮಾಡಿಸ್ಕೊಳ್ಳುವಂಥದ್ದು, ಈ ಪ್ರಕ್ರಿಯೆಗಳು, ಅದಾದ ನಂತರ ರೆಡ್ ಕಾರ್ನರ್ ನೋಟಿಸ್, ಇದೆಲ್ಲ ಪ್ರಕ್ರಿಯೆಗಳಿಗೂ ಕೂಡ ಕನಿಷ್ಠ 40 ರಿಂದ 45 ದಿನಗಳ ಕಾಲಾವಕಾಶ ಆಗುವಂಥದ್ದು. ಜೂನ್ 4ರ ನಂತರವೇ ಪ್ರಜ್ವಲ್ ರೇವಣ್ಣ ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಕೂಡ ಸಿಗ್ತವೆ. ಯಾಕಂದ್ರೆ ಜೂನ್ 4ನೇ ತಾರೀಕು ಫಲಿತಾಂಶ ಇದೆ. ಫಲಿತಾಂಶ ಆದ ಬಳಿಕ ಯಾವ ರೀತಿಯ ನಡೆಯನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾರೆ, ನಡೆಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.